ಬೇಟೆಗೆ ಬಂದಿರೋದ್ ನಿಜಾನ? ನಾಳೆ ಇನ್ನೂ ಸ್ವಲ್ಪ ಬೇಗ ಬರ್ಬೇಕಿತ್ತು. ಆಗ ಇವ್ರುಗಳನ್ನ ಹುಡ್ಕೊಂಡು ಅಲ್ಲಿಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಯ್ಯೋ ಶಿವಪ್ಪ, ಇವ್ರನ್ನ ನಾನೀಗ ಎಲ್ಲಿ ಅಂತ ಹುಡುಕ್ಲಪ್ಪ? ಆ ಮಹೇಶ್ವರನ್ನ ಹುಡ್ಕೊಂಡು ಕಾಡಿಗೆ ಬಂದಿದ್ದಾಳೆ ಅಂದ್ರೆ ಇದ್ಯಾಕೋ ನನ್ನ ಕೈ ಮೀರ್ತಾ ಇದೆ. ಇದು ಉಳಿದಿರೋದು ಒಂದೇ ಪರಿಹಾರ, ಆ ಮಹೇಶ್ವರನ್ನ ಮುಗಿಸೋದು. ಅವನೇ ಈ ಭೂಮಿ ಮೇಲಿಲ್ಲ ಅಂದ್ರೆ ಅವಳಿಂದ ಯಾರಿಂತಾನೆ ಹುಡುಕ್ತಾಳೆ. ಕೈ ಹಿಡಿಯೋಕ್ಕೆ ಉಳಿದಿರೋದು ನಾನು ಒಬ್ಬನೇ ಅಂತ ಅರ್ಥ ಮಾಡ್ಕೊಂಡು ತಲೆ ಬಗ್ಸಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೋತಾಳೆ. ಒಂದ್ಸಲ ಜೋರ ಕರೆದ್ ನೋಡ್ಲಾ? ಬೇಡ ಬೇಡ, ಊರಿನ ಗಂಡಸ್ರೆಲ್ಲ ಇದೇ ಕಾಡಲ್ಲಿದ್ದಾರೆ. ಆಮೇಲೆ ನಾನು ಅವ್ರನ್ನ ಹುಡ್ಕೊಂಡ್ ಬಂದಿದ್ದೀನಿ ಅಂತ ಗೊತ್ತಾದ್ರೆ 100 ಪ್ರಶ್ನೆ ಕೇಳ್ತಾರೆ. ಅದೆಲ್ಲ ಏನೂ ಬೇಡ, ಇಲ್ಲೇ ಎಲ್ಲೋ ಇರ್ತಾರೆ, ಹುಡ್ಕುದ್ರಾಯ್ತು. ಮಂಜುಂಡ, ಇಲ್ಲಾಕೆ ನಿಂತ್ಬಿಟ್ಟೆ? ರೆಡಿಯಾ ಹೋಗೋಣ? ನೀವು ನಡೀರಿ, ನಾನು ಬರ್ತೀನಿ. ಬಂದ್ರ ನಾವು ಬರುತ್ತೇವೆ ಎಂದೇನು ಹೇಳಿಬಿಟ್ಟಿದ್ದೇವೆ. ಆದರೆ ಈಗ ಬೇಟೆಯಾಡಬೇಕಲ್ಲ. ನಮ್ಮ ಮುಂದೆ ಯಾವುದಾದರೂ ಪ್ರಾಣಿ ಬಂದರೆ ಏನು ಮಾಡೋಣ? ಅಯ್ಯೋ ಗಣೇಶ, ಬಂದಾಗ ನೋಡಿಕೊಂಡರಾಯ್ತು. ಇಲ್ಲಿ ಯಾವ ಪ್ರಾಣಿ ಬರಲು ಸಾಧ್ಯವಿಲ್ಲ ಬಿಡು. ಬಂದರೆ ಯಾರಾದರೂ ಮನುಷ್ಯರೇ ಬರಬೇಕು. ಅಥವಾ ದೇವತೆಗಳೇ? ನಾರಾಯಣ ನಾರಾಯಣ. ಅರೆ ಮಹರ್ಷಿಗಳೇ,